ನಾಮ ಹಾಕ್ಬಿಟ್ಟ ಅಂತೀರಾ? ಗುರು ಏನು ಹೇಳಿ, ಫಸ್ಟ್ ಏಡ್ ಕಿಟ್ಟಲ್ಲಿ ಯಾರಾದರೂ ಕಾಂಡಮ್ ಕೊಡ್ತಾರ ಗುರು? ಸೈಕ್ಲೋನ್ ಮಕ್ಕಳು ಫಸ್ಟ್ ಏಡ್ ಕಿಟ್ಟಲ್ಲಿ ಕಾಂಡಮ್ ಕೊಟ್ಟವರೆಲ್ಲ ಗುರು. ಏನು ಹೇಳ್ತೀರಾ ಅವ್ರಿಗೆ? ಕರೋಲ್ ಬಾಗಲ್ಲಿದ್ದೀವಿ, ನೋಡ್ಬೋದು ಸೆಕೆಂಡ್ಸ್ ಗಾಡಿಗಳ ಸಾಮ್ರಾಜ್ಯ. ಆ್ಯಕ್ಚುಲಿ ಎಲ್ಲ ಪರ್ಚೇಸಿಂಗ್ ಆಯಿತು. ಸೊ ರೇಟೆಲ್ಲ ಜಾಸ್ತಿ ಬ್ರೋ, ರೇಟೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅದು ಬಿಟ್ಟರೆ ಎಲ್ಲ ಸಿಗ್ತೈತೆ ಅನ್ನೋದೊಂದು ಬಿಟ್ಟರೆ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಎಷ್ಟು ತೊಗೊಂಡಿದ್ದು ಸ್ವಲ್ಪನೇ ಐಟಮು, ಅದತ್ರ 3000 ಬಿಲ್ ಆಯಿತು. ಫಿಕ್ಸ್ಡ್ ಪ್ರೈಸು, ಕಮ್ಮಿ ಅಂತೂ ಮಾಡಲ್ಲ. ಏನು ಬ್ರೋ ಏನು ಹೇಳ್ತೀರಾ? ನಾನೇನು ಹೇಳಿ ಬ್ರೋ, ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಬರ್ತಾಯಿದ್ವಿ, ಏನೋ ಚೆನ್ನಾಗಿ ಮಾತಾಡ್ತೀನಿ ಅಂತ ಬಂದರೆ ಇಲ್ಲಿ ಮಾತಾಡ್ತಾನೆ ಇಲ್ಲ. ಏನು ಮಾಡೋಣ? ನಾಮೇ ಕೊಡಬೇಕು. ನಾಮ ಹಾಕ್ಬಿಟ್ಟ ಅಂತೀರಾ? ನಾಮನ ಇನ್ನ 3 ಹಾಕ್ಬೇಕಂದ್ರೆ 2 ವೈಟು 1 ರೆಡ್ ಹೇಳೋದ್ನ 3 ರೆಡ್ ಹಾಕ್ತಾರೆ. ಇದೇನು ಐಟಮ್ ಮಾತ್ರ ಸಿಗ್ತಾಯಿದೆ ಅಷ್ಟೇ, ಅದು ಬಿಟ್ಟರೆ ರೇಟೆಲ್ಲ ಹೆವಿ ಜಾಸ್ತಿ. ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ, ಕ್ವಾಲಿಟಿ ಎಲ್ಲ ಓಕೆ, ಬಟ್ ಅದೇ ರೇಟ್ ಸ್ವಲ್ಪ ಎಕ್ಸ್ಪೆನ್ಸಿವ್. ನೋಡೋಣ ಇವಾಗ ಕರೋಲ್ ಬಾಗಿಲಿಗೆ ಹೋಗಿ, ಕರೋಲ್ ಬಾಗಿಲಿಗೆ ಹೋಗಿ ಚೈನ್ ಸ್ಪ್ರೇ, ಗಾಡಿಗೆ ಒಂದು ಸ್ವಲ್ಪ ಐಟಮ್ ತೊಗೋಬೇಕು. ಅದು ತೊಗೊಂಡು ಬ್ಲ್ಯಾಕ್ ಆಮೇಲೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಕು ಸ್ವಲ್ಪ. ಗುರು ಏನು ಹೇಳಿ, ಫಸ್ಟ್ ಏಡ್ ಕಿಟ್ಟಲ್ಲಿ ಯಾರಾದರೂ ಕಾಂಡಮ್ ಕೊಡ್ತಾರ ಗುರು? ಸೈಕ್ಲೋನ್ ಮಕ್ಕಳು ಫಸ್ಟ್ ಏಡ್ ಕಿಟ್ಟಲ್ಲಿ ಕಾಂಡಮ್ ಕೊಟ್ಟವರೆಲ್ಲ ಗುರು. ಏನು ಹೇಳ್ತೀರಾ ಅವ್ರಿಗೆ? ಇವ್ರೇನಂದ್ರೆ ಹೇಳಿ ಅದನ್ನ ನೋಡ್ಬಿಟ್ಟು ಮೆಟ್ಟಿಸ್ ಥರ ಏನೋ ಕ್ಲೀನ್ ಮಾಡೋದು ಟಿಂಚರ್ದು ಅಂತ ಹೇಳಿ ಟಿಂಚರ್ದು ಅಂತ ನೋಡ್ಕೊಂಡ್ರೆ ನೋಡಿದ್ರೆ ಕಾಂಡಮ್ ಕೊಟ್ಟವ್ರು ಗುರು. ಏನು ಮಾಡ್ಬೇಕು ಹೇಳ್ರಿ ಇವ್ರಿಗೆ? ಫಸ್ಟ್ ಏಡ್ ಕಿಟ್ ಎತ್ಕೊಂಡು ಯಾವನ ಎಲ್ಲಿಗೆ ಹೋಯ್ತಾನೆ ಗುರು? ಕಾಂಡಮ್ ಕೊಟ್ಟವ್ರಲ್ಲ ಒಳಗಡೆ. ಏನು ಹೇಳಿ? ಸರಿ, ಏನೋ ಗಾಯಕ್ಕೆ ಟಿಂಚರ್ ಥರ ಹಾಕೊಳಕ್ಕೆ ಏನೋ ಕೊಟ್ಟಿರ್ಬೋದು. ಏನು ಯಾವ ಥರ ಗಾಯ ಅಂತ ಗೊತ್ತಾಗಲಿಲ್ಲ ಬ್ರೋ. ಯಾವ ಥರ ಗಾಯ ಅಂತ ಹೇಳಿದ್ರೆ ನಾವು ಯೂಸ್ ಮಾಡ್ಬೋದೇನೋ. ವೆದರ್ ಸ್ವಲ್ಪ ಪರವಾಗಿಲ್ಲ ಗುರು. ಇವತ್ತು ನೈಟ್ 3 ಹತ್ರ ಒಂದು 4-5 ಅವರ್ಸ್ ಸರಿಯಾಗಿ ಮಳೆ ಬಂದೈತೆ. ರೋಡೆಲ್ಲ ತುಂಬೋಗೈತೆ, ರೋಡ್ಗಳೆಲ್ಲ ತುಳಿಸ್ತೈತೆ. ಸೊ ಅದಕ್ಕೆ ಸ್ವಲ್ಪ ಟೆಂಪ್ರೇಚರ್ ಪರವಾಗಿಲ್ಲ ಇವತ್ತು, ಏನು ಅಷ್ಟೊಂದೇನು ಅನಿಸ್ತಿಲ್ಲ. ನೋಡೋಣ ಏನು ತಿರ್ಗಾ ಇನ್ನೊಂದು 2 ಅವರ್ ಬಿಟ್ಟರೆ ಹಂಗೆ ಅದೇ ಬಿಸಿಲು ಬರ್ತೈತೆ. ತಿರ್ಗಾ ಬಡಿತದೆ, ನಾಯಿ ಹೊಡೆದಂಗೆ ಬಡಿತದೆ ಬಿಸಿಲು. ಆಮೇಲೆ ತಿರ್ಗಾ ಬಂದು ಸಂಜೆ ಮಳೆ ಉಂಗ್ರು ಉಳಿಸ್ತದೇನೋ ಗೊತ್ತಿಲ್ಲ. ಸರಿ ಬನ್ನಿ, ಕರೋಲ್ ಬಾಗಲ್ಲಿದ್ದೀವಿ, ನೋಡ್ಬೋದು ಸೆಕೆಂಡ್ಸ್ ಗಾಡಿಗಳ ಸಾಮ್ರಾಜ್ಯ. ನೋಡಿರಿ ಎಷ್ಟು ಚೆನ್ನಾಗಿರ್ತೈತೆ, ಎಷ್ಟು ಚೆನ್ನಾಗಿರಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಾಡಿಗಳು ಮಾತ್ರ ಬೇಜಾನಾಗುತ್ತೆ. ಮೇಲ್ಗಡೆ ಪಳ ಅಂತ ಐತೆ, ಒಳಗಡೆ ಏನೇನು ಹೋಗಿರ್ತವೋ ಗೊತ್ತಿಲ್ಲ. ಯಾವುದೇ ಬೇಕು ಎಲ್ಲ ಸಿಗ್ತೈತೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ಸ್ನೇಹಿತರೆ. ಪ್ಯಾಕಿಂಗ್ ಮಾಡ್ತಾರೆ ನೋಡ್ರಿ, ಎಲ್ಲ ಪ್ಯಾಕಿಂಗ್ ನಡೀತೈತೆ. 1,500 ರೂಪಾಯಿ ಅಡುಗೆ ಐಟಮ್ ತಗೊಂಡವ್ರು ಗುರು. 1,500 ರೂಪಾಯಿ ಅಡುಗೆ ಐಟಮ್ ತಗೊಂಡವ್ರೆ. ಏನೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡಿ. ಮ್ಯಾಗಿ ಏನೇನೋ ತಗೊಬಿಟ್ಟವ್ರೆ. ಏನು ಹೇಳಿ, ವೀಡಿಯೋ ಮಾಡಬೇಕು, ಏನೇನು ತಗೋಗ್ತಾಯಿದ್ದೀವಿ ಅಂತ ವೀಡಿಯೋ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಲ್ಲಿ ನೋಡ್ತೀರ. ಅದು ಸ್ವಲ್ಪ ಸುಸ್ತಾಗ್ಬಿಟ್ಟಿದ್ದೀವಿ, ಈಗ ಬಂದಿದ್ದೀವಿ. ಒಂಚೂರು ಎಲ್ಲ ಪ್ಯಾಕ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋ ಅದು ಹಾಕ್ತೀನಿ.